ಹತ್ತಿರವಾಗ್ತಾ ಇದ್ದಂತೆ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುವಂತಹ ಕೆಲಸ ಸಚಿವರಿಂದ ಆಗ್ತಾ ಇದೆ. ನಗರಪೇಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸಚಿವರು ಆಡಿದಂತಹ ಮಾತುಗಳು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ವಿವಾದ ಬೇಕಿತ್ತ ಚುನಾವಣೆಯ ಹೊತ್ತಲ್ಲಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಇದೆ. ನಗರಪೇಟೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಹನುಮಾನ್ ಚಾಲಿಸಾ ಪಠಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯನ್ನ ಟೀಕಿಸುವ ಭರದಲ್ಲಿ ಎಡವಟ್ಟು ಮಾಡಿಕೊಂಡ್ರೆ ಈ ಸಚಿವರು. ಹಾಗಿದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ವರದಿಯನ್ನ ನೀಡ್ತಾ ಇದ್ದೀವಿ. ಬಿಜೆಪಿಯವರು ಹೆಣ ಬೀಳೋದಕ್ಕೆ ಕಾಯ್ತಾ ಇರ್ತಾರೆ. ಹೆಣ ಬಿದ್ರೆ ರಣಹದ್ದುಗಳು ಕಾಯುವ ರೀತಿ ಅವರು ಕಾಯ್ತಾ ಇರ್ತಾರೆ. ಹೆಣ ಬಿದ್ರೆ ಸಾಕು ರಣಹದ್ದುಗಳ ತರ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳುವ ಮೂಲಕ ನಗರಪೇಟೆ ಗಲಭೆ ಪ್ರಕರಣದ ಸಂಬಂಧ ರಾಮಲಿಂಗಾರೆಡ್ಡಿ ಈ ರೀತಿ ಕಿಡಿಕಾರಿರೋದು ಈಗ ಮತ್ತೊಂದು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಇದು ಹನುಮಾನ್ ಚಾಲಿಸಾ ಗಲಾಟೆಯಲ್ಲ, ವೈಯಕ್ತಿಕ ಗಲಾಟೆ. ಸಣ್ಣ ವಿಚಾರಕ್ಕೆ ಕೋಮು ಬಣ್ಣವನ್ನ ಬಿಜೆಪಿ ಹಚ್ತಾ ಇದೆ. ಗಲಾಟೆಯಲ್ಲಿ ಇಬ್ಬರು ಹಿಂದೂಗಳಿದ್ದಾರೆ, ಅರ್ಥ ಮಾಡ್ಕೋಬೇಕು. ಎಲ್ಲಿಯಾದರೂ ಹೆಣ ಬಿದ್ದರೆ ಸಾಕು ರಣಹದ್ದುಗಳ ತರ ಈ ಬಿಜೆಪಿಯವರು ಕಾಯ್ತಾ ಇರ್ತಾರೆ. ಬಿಜೆಪಿ ಗಲಾಟೆ ಮಾಡೋದಕ್ಕೆ ಕಾಯುತ್ತೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವಂತಹ ಹೇಳಿಕೆ ಈಗ ಸಹಜವಾಗಿ ಬಿಜೆಪಿ ಪಾಳೆಯವನ್ನ ಕೆರಳಿಸಿದೆ. ಸುಮ್ಮನೆ ರಾಜಕೀಯ ಬಣ್ಣ ಹಚ್ಚೋದಕ್ಕೆ ಹೊರಟಿದ್ದಾರೆ. ಇದು ಈ ಬಿ ಜೆ ಪಿಯವ್ರಿಗೆ ಏನಾಗಿದೆ, ಈ ರಣಹದ್ದುಗಳ ಥರ ಯಾವುದನ್ನ ಹೆಣ ಬಿದ್ದರೆ ಕಾಯ್ತಾ ಇರ್ತಾರೆ ಎಲ್ಲಿ ಹೆಣ ಬಿದ್ದಿದೆ ಅಂತ. ಆ ರೀತಿ ಸಣ್ಣ ಪುಟ್ಟ ಘಟನೆಗಳನ್ನು ನೋಡಿ, ಅದು ಕೋಬಿನ ಬಣ್ಣವನ್ನು ಹಚ್ತಾರೆ. 5 ಜನರ ಮೇಲೆ ಕೇಸ್ ಬುಕ್ ಆಗಿದೆ. ಹನುಮಾನ್ ಚಾಲಿಸಾ ಹುಡುಗನ ಮೇಲೆ ಗಲಾಟೆ ಮಾಡಿದ್ರಂತ 5 ಜನದಲ್ಲಿ ಇಬ್ಬರು ಹಿಂದೂಗಳೇ. ಇದು ಹೇಗೆ ಅನ್ಯಕೋಮದವರು ಅಂತ ಹೇಳೋಕ್ಕಾಗುತ್ತೆ? ಯಾವುದೋ ಪರ್ಸ್ನಲ್ ವಿಚಾರ ಅಷ್ಟೇ ಇದು. ಅದರಿಂದ ಈ ಬಿ ಜೆ ಪಿ ಸಂಸದರು ಅಂದ್ಕೊಂಡವ್ರಿಗೆ ಒಂದು ಘನತೆ, ಗೌರವ ಮತ್ತು ಆ ಸಂಸತ್ ಸ್ಥಾನಕ್ಕೆ ಒಂದು ಮೆರುಗು ತರುವಂಥ ಕೆಲಸವನ್ನು ಮಾಡಬೇಕು ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥವ್ರು. ಆದರೆ ಈ ಥರದ ಸಣ್ಣ ವಿಚಾರಗಳನ್ನು ಕೋಮು ಬಣ್ಣ ಹಚ್ಚಿ ಜನರಲ್ಲಿ ಮತೀಯ ಭಾವನೆಯನ್ನು ಕೆರಳಿಸ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆದರೆ 5 ಜನರಲ್ಲಿ ಹಲ್ಲೆ ಮಾಡೋದ್ರಲ್ಲಿ ಇಬ್ಬರು ಹಿಂದೂಗಳು. ಇದು ಹೇಗೆ ಆಗುತ್ತೆ? ಅನ್ಯಕೋಮು ಅಂತ ಹೇಗಾಗುತ್ತೆ? ಏನೋ ಪರ್ಸ್ನಲ್ ಇರಬೇಕಷ್ಟೇ. ಅದು ಹನುಮಾನ್ ಚಾಲಿಸ್ ಅಂತ ಅವರು ಹೇಳಿರುವಂಥ ಹಾಕಿದ್ದಕ್ಕೆ ಅಲ್ಲೇ ಮಾಡಿದ್ರು. ಈಗ ಇಬ್ಬರು ಹಿಂದೂಗಳು ಹೋಗಿ ಹನುಮಾನ್ ಚಾಲಿಸ್ ಮೇಲೆ ಮಾಡ್ತಾರಾ? ಹಿಂದೂಗಳು ಮಾಡ್ತಾರಾ? ಮಾಡೋದಿಲ್ಲ. ಅಂದರೆ ಏನೋ ಬೇರೆ ಕಾರಣ ಇರಬೇಕು. ಬಿ ಜೆ ಪಿಯವರು ಕಾಯ್ತಾ ಇರ್ತಾರೆ ರಣಹದ್ದುಗಳ ರೀತಿ ಹೇಳ್ತಾರೆ. ನಾನು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಹೇಳ್ತಾ ಇದ್ದೆ, ಯಾವುದಾನ ಹೆಣ ಬಿದ್ದರೆ ಸಾಕು ರಣಹದ್ದುಗಳ ಥರ ಕಾಯ್ತಾ ಇರ್ತಾರೆ ಬಿ ಜೆ ಪಿಯವರು ಗಲಾಟೆಗಳು ಮಾಡೋದಕ್ಕೆ ಅಂತ. ಸುಮ್ಮನೆ ರಾಜಕೀಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸತೀಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ರಾಮಲಿಂಗಾರೆಡ್ಡಿ ಕೂಡ ಮಾಡ್ತಾ ಇರೋದು ತುಷ್ಟೀಕರಣ ರಾಜಕಾರಣ ಅಂತ ಅನಿಸ್ತಾ ಇಲ್ವಾ? ಸೂಕ್ಷ್ಮವಾದಂತಹ ವಿಚಾರ, ಸೂಕ್ಷ್ಮವಾಗಿ ರಿಯಾಕ್ಟ್ ಮಾಡಬೇಕಾಗಿತ್ತು. ಬಿಜೆಪಿಯನ್ನ ಟೀಕಿಸುವ ಭರದಲ್ಲಿ ಮತ್ತಷ್ಟು ಬೆಂಕಿ ಹಾಕುವಂತಹ ಕೆಲಸ ಯಾಕೆ? ಸೌಮ್ಯ ರೆಡ್ಡಿ ಅವರು ಕ್ಯಾಂಡಿಡೇಟ್ ಆದ್ರು ಅಂತಾನಾ? ಏನ್ ಕಥೆ ಇದು? ಆರೋಪಗಳು ಪ್ರತ್ಯಾರೋಪಗಳು ಒಂದು ವಿಚಾರವನ್ನು ಇಟ್ಕೊಂಡು ರಾಜಕೀಯ ಪಕ್ಷಗಳು ಕೆಸರೆರಚಾಟ ಮಾಡ್ತಾ ಇದ್ದಾರೆ. ಬಿಜೆಪಿ ಏನು ಪ್ರತಿಭಟನೆ ಮಾಡ್ತು ಅದಕ್ಕೆ ಕೌಂಟರ್ ಆಗಿ ಈಗ ರಾಮಲಿಂಗಾರೆಡ್ಡಿ ಅವರು ಅದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ 2 ಪಕ್ಷಕ್ಕೂ ಏನು ಭಿನ್ನ ಅಲ್ಲ. ಅವರು ತಮಗೆ ಬೇಕಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಒಂದು ವಿಚಾರ ನಡೆದಾಗ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಪಕ್ಷಗಳು ಕೂಡ ತೀರ್ಮಾನ ಮಾಡಬೇಕಾಗತ್ತೆ. ಹೀಗಾಗಿ ಪೊಲೀಸರು ಕೂಡ ಇನ್ನೂ ಅದು ಸ್ಪಷ್ಟ ರೂಪ ತನಿಖೆ ಮಾಡಿ ಸ್ಪಷ್ಟ ಒಂದು ವಿಚಾರವನ್ನು ಬಹಿರಂಗಗೊಳಿಸಿಲ್ಲ. ಹೀಗಾಗಿಯೇ ಅಲ್ಲಿ ಸೂಕ್ಷ್ಮ ವಿಚಾರ ಇರೋದ್ರಿಂದ ಯಾವುದೇ ಪಕ್ಷ ಆದರೂ ಕೂಡ ಸೂಕ್ಷ್ಮತೆಯನ್ನು ನಡ್ಕೊಬೇಕು. ಬಿ ಜೆ ಪಿ ಪ್ರತಿಭಟನೆ ಮಾಡಿದ್ರು. ಆ ನಂತರ ಈಗ ರಾಮಲಿಂಗಾರೆಡ್ಡಿ ಅವರು ಕೂಡ ಬಿ ಜೆ ಪಿಗೆ ಕೌಂಟರ್ ಕೊಡೋ ರೀತಿಯಲ್ಲಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಣಹದ್ದುಗಳ ರೀತಿ ಕಾಯ್ತಾ ಇರ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಚುನಾವಣೆ ಸಮಯ ಆಗಿರೋದ್ರಿಂದ ಚುನಾವಣಾ ಆಯೋಗ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಎಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಕೊಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಆಗಿರ್ಬೋದು, ಕೋಮು ಪ್ರಚೋದನೆ ಹೇಳಿಕೆಗಳು ಯಾರೆಲ್ಲ ಕೊಡ್ತಾರೆ ಅವ್ರ ಮೇಲೆ ನಿಗಾ ಇಟ್ಟಿರುತ್ತೆ. ಕಾದು ನೋಡಬೇಕು ಚುನಾವಣಾ ಆಯೋಗ ಏನೆಲ್ಲ ಕ್ರಮ ಕೈಗೊಳ್ಳುತ್ತೆ, ಯಾರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತೆ ಅಂತ. ಆದರೆ ಚುನಾವಣೆ ಸಂದರ್ಭದಲ್ಲಿ ಅಭಿವೃದ್ಧಿಯ ವಿಚಾರವಾಗಿ ಚರ್ಚೆ ಮಾಡಬೇಕು ಯಾವುದೇ ರಾಜಕೀಯ ಪಕ್ಷ ಆದರೂ. ಇಲ್ಲಿ ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡು ರಾಜಕೀಯ ಮಾಡಲಿಕ್ಕೆ ಹೋದಾಗ ಈ ರೀತಿಯ ಘಟನೆಗಳೆಲ್ಲ ಆಗುತ್ತೆ. ಅದಕ್ಕೆ ಈಗ 2 ಪಕ್ಷಗಳು ಹೊರತಲ್ಲ. ಹೀಗಾಗಿನೇ ಈ ವಿಚಾರ ಈಗ ಸಾಕಷ್ಟು ರಾಜಕೀಯ ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವುದು. ಕಾದು ನೋಡಬೇಕು ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸತೀಶ್ ಮಾಹಿತಿಗಾಗಿ.